ಇವತ್ತಿನ ಪವರ್ ಪಾಲಿಟಿಕ್ಸ್ ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿಕೆ ಶಿವಕುಮಾರ್ ಅವರು. ಆದ್ರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. ಸಿಡಬ್ಲ್ಯೂಸಿ ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು ಡಿಕೆ ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಕನಸು ಮತ್ತಷ್ಟು ದೂರ ಆಗುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದ್ರೆ ಈಗ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡಬಹುದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವ್ದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿಡಬ್ಲ್ಯೂಸಿಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆದ್ರೆ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ತರೋ ಪ್ರಯತ್ನ ಮಾಡುವವರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್, ಸಂಪುಟ ಪುನಾರಚನೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಹಿನ್ನಡೆ ಅನ್ನೋ ರೀತಿಯಲ್ಲಿ ಇಷ್ಟು ದಿನ ವ್ಯಾಖ್ಯಾನ ಆಗ್ತಿರೋದು, ಈಗಲೂ ಹಾಗೇನಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಅಮೂರ್ತ ಶಕ್ತಿ ಕೇಂದ್ರ ಇದೆ ಅಲ್ಲ, ಅಲ್ಲಿ ಯಾರು ಮಾತು ನಡೀತಾ ಇದೆ, ಯಾರಿಗೆ ಮೇಲ್ಗೈ ಆಗ್ತಾ ಇದೆ, ಯಾರು ಹಿಂದೆ ಸರಿದಿದ್ದಾರೆ, ನೇಪಥ್ಯಕ್ಕೆ ಸರಿದಿದ್ದಾರೆ ಗೊತ್ತಾಗ್ತಾನೆ ಇಲ್ಲ. ಅದು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿ ಅವರೊಬ್ರೇನಾ, ರಾಜಮಾತೆ ಸೋನಿಯಾ ಗಾಂಧಿ ಅವರೊಬ್ರೇನಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಇತ್ತೀಚೆಗೆ ಮುಂಚೂಣಿಗೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ, ಈ ಮೂವರಲ್ಲಿ ಅವರಲ್ಲೇ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ, ಮೇಲ್ಗೈ ಸಾಧಿಸೋ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ. ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ಆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅಸ್ಥಿರಗೊಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದಿಂದ ಇನ್ನೂ ವಾಪಸ್ ಬಂದಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಹತ್ತಿರವಾಗಿದ್ದಾರೆ ಅಂತ ನಂಬಲಾಗಿರೋ ಒಬ್ಬ ಮುಸ್ಲಿಂ ರಾಜ್ಯಸಭಾ ಸದಸ್ಯರು, ನೋಡಿ ಬಾಂಗ್ಲಾದೇಶದಲ್ಲಿ ಇದೇ ತರ ಬಿಟ್ಬಿಡ್ತೀರಾ, ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ಅವ್ರ ಮೇಲೆ ದಾಳಿ ಮಾಡಿ, ಇಲ್ಲದೆ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬಿಟ್ರೆ ಒಂದೇ ಕ್ಷಣದಲ್ಲಿ ಒಳಗ್ ನುಗ್ಗಿಬಿಟ್ಟು ಬಾಂಗ್ಲಾದೇಶಕ್ಕೂ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತು ಬಂದ್ಬಿಡ್ತು. ಅಂದ್ರೆ ಕಾಂಗ್ರೆಸ್ನ ಹಾಲಿ ರಾಜ್ಯಸಭಾ ಸದಸ್ಯರೊಬ್ಬರ ಬಾಯಲ್ಲಿ ಈ ತರ ಮಾತು ಬಂದ್ಬಿಡ್ತು, ಪ್ರಿಯಾಂಕಾ ಪ್ರಧಾನಿ ಆಗ್ಲಿ ಅಂದ್ಬಿಟ್ಟು. ಈಗ ಯಾಕೋ ಬರ್ತಾ ಬರ್ತಾ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಲ್ಲಿ ಭರವಸೆ ಕಳ್ಕೊಳ್ತಾ ಇದ್ದಾರಾ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊಸ ಆಶಾಕಿರಣವಾಗಿ, ಭರವಸೆದಾಯಕ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರಾ ಅನ್ನೋ ಈ ವಾತಾವರಣ ಸೃಷ್ಟಿಯಾಗಿರುವಾಗ ಹೈಕಮಾಂಡ್ ಸ್ವತಃ ಆತ್ಮಸ್ಥೈರ್ಯ ಕಳ್ಕೊಂಡು ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬೇಕಾ ಅಥವಾ ಮುಂದುವರಿಕೆನೇ ಇರಬೇಕಾ, ಸ್ಟೇಟಸ್ ಕೋ ಬೇಕಾ ಅಥವಾ ಚೇಂಜ್ ಬೇಕಾ, ಈ ಪ್ರಶ್ನೆ ಎದುರಿಸೋದ್ರಲ್ಲಿ ಈ ವಿಳಂಬ ದ್ರೋಹ ಮಾಡ್ತಾ ಬಂದ್ಬಿಟ್ಟು ಕಾಂಗ್ರೆಸ್ ಮತ್ತೆಲ್ಲಿ ಯಾವ ರೀತಿ ರಾಜಸ್ಥಾನ್, ಪಂಜಾಬ್, ಛತ್ತೀಸ್ಗಢದಲ್ಲಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ತೋ ಅದೇ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉತ್ಸಾಹಿ ಈ ಚೈತನ್ಯಶಾಲಿ ನಾಯಕ, ಇವತ್ತಿನ ಮಂತ್ರಿಮಂಡಲದಲ್ಲಿ ಮೇಲ್ನೋಟಕ್ಕೆ ಹೇಳ್ಬೇಕು ಸಿದ್ದರಾಮಯ್ಯನವ್ರು ಬಿಟ್ರೆ ರಾಜಕೀಯವಾಗಿ ಅತ್ಯಂತ
ಮಹತ್ವಪೂರ್ಣ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನ ಮೊದಲ ಬ್ರೇಕಿಂಗ್ ಸುದ್ದಿಯೇ ಈ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಅಥವಾ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ತಾತ್ಕಾಲಿಕ ವಿರಾಮ ಬಿತ್ತ ಅಂತ ಹೇಳಿ. ಯಾಕಂದ್ರೆ ಸದ್ಯದ ಚಟುವಟಿಕೆಗಳು ಹಾಗೆ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಹಾಗೆ ಕಂಡು ಬರ್ತಾ ಇದೆ. ಅಧಿವೇಶನ ಮುಗಿದ ನಂತರದಲ್ಲಿ ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಬಹಳ ಉತ್ಸುಕರಾಗಿದ್ದವರು ಡಿಕೆ ಶಿವಕುಮಾರ್ ಅವರು. ಆದ್ರೆ ಫ್ಲೈಟ್ ಯಾವ ಉತ್ಸಾಹದಲ್ಲಿ ಹತ್ತಿದ್ರೋ ವಾಪಸ್ ಬರೋ ಹೊತ್ತಿಗೆ ಆ ಉತ್ಸಾಹ ಉಳಿದಿರಲಿಲ್ಲ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ. ಸಿಡಬ್ಲ್ಯೂಸಿ ಕರೆದಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮಾತ್ರ, ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಅಲ್ಲಿಗೆ ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಪಟ್ಟದಾಟದಲ್ಲಿ ಸಿದ್ದರಾಮಯ್ಯನವರು ಪವರ್ಫುಲ್ ದಾಳವನ್ನ ಉರುಳಿಸಿದಂತೆ ಕಾಣ್ತಾ ಇದೆ. ಪವರ್ ಫೈಟ್ಗೆ ತಾತ್ಕಾಲಿಕ ವಿರಾಮವನ್ನ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ನಾಳೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗುವವರಿದ್ದಾರೆ. ಹಿಂದೊಮ್ಮೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಅಧಿವೇಶನಕ್ಕೆ ಮುಂಚೆ ಯಾವಾಗ ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆಗ್ಲೇನೆ ಆಕ್ಚುಲಿ ಟ್ರಿಗ್ ಆಗಿದ್ದು ಡಿಕೆ ಶಿವಕುಮಾರ್ ಅವರ ಬಣಕ್ಕೆ. ಸಂಪುಟ ಪುನಾರಚನೆ ಅಂತ ಆಯ್ತು ಅಂತಂದ್ರೆ ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಕನಸು ಮತ್ತಷ್ಟು ದೂರ ಆಗುವ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೇನೆ ಪುನಾರಚನೆಯನ್ನ ಬಹಳ ಲಾಜಿಕಲಿ ಸ್ಟ್ರಾಟಜಿಕಲಿ ಪೋಸ್ಟ್ಪೋನ್ ಮಾಡೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರ ಬಣ ಮಾಡಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಆದ್ರೆ ಈಗ ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯನವರು ಹೋಗ್ತಾ ಇರೋ ಸಂದರ್ಭದಲ್ಲಿ ಈ ಸಂಪುಟ ಪುನಾರಚನೆ ವಿಚಾರಕ್ಕೂ ಕೂಡ ದಾಳ ಉರುಳಿಸಿ ಬರ್ತಾರಾ? ಇನ್ ಕೇಸ್ ದಾಳ ಸರಿಯಾಗಿ ಉರುಳಿಸಿ ಅದಕ್ಕೊಂದು ಅನುಮತಿ ತಂದ್ರು ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಹಂತದಲ್ಲೂ ಕೂಡ ಗೆದ್ದ ಹಾಗಾಗ್ಬಿಡುತ್ತೆ. ಹೈಕಮಾಂಡ್ ಜೊತೆ ಪವರ್ ಫೈಟ್ ಬಗ್ಗೆ ಚರ್ಚೆ ಮಾಡೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ತಾವಾಗೆ ಮಾತನಾಡೋಲ್ಲ, ವರಿಷ್ಠರಾಗಿ ಕೇಳಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮಾತನಾಡಬಹುದು. ಸಿದ್ದರಾಮಯ್ಯನವರಾಗೆ ಮಾತನಾಡೋ ವಿಚಾರ ಯಾವ್ದಾದ್ರೂ ಇದೆ ಅಂದ್ರೆ ಅದು ಕೇವಲ ಸಂಪುಟ ಪುನಾರಚನೆಯ ವಿಚಾರ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಂದಿನಂತೆ ಇವತ್ತಿನ ಪವರ್ ಪಾಲಿಟಿಕ್ಸ್ ನಲ್ಲಿ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸ್ಮಿತಾ. ದೆಹಲಿ ಫ್ಲೈಟ್ ಹತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸಿಡಬ್ಲ್ಯೂಸಿಯಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಅನ್ನೋದು ಒಂದು ಮ್ಯಾಟ್ರು. ಆದ್ರೆ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ತರೋ ಪ್ರಯತ್ನ ಮಾಡುವವರಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸರ್, ಸಂಪುಟ ಪುನಾರಚನೆ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಹಿನ್ನಡೆ ಅನ್ನೋ ರೀತಿಯಲ್ಲೇ ಇಷ್ಟು ದಿನ ವ್ಯಾಖ್ಯಾನ ಆಗ್ತಿರೋದು, ಈಗಲೂ ಹಾಗೇನಾ? ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋ ಒಂದು ಅಮೂರ್ತ ಶಕ್ತಿ ಕೇಂದ್ರ ಇದೆ ಅಲ್ಲ, ಅಲ್ಲಿ ಯಾರು ಮಾತು ನಡೀತಾ ಇದೆ, ಯಾರಿಗೆ ಮೇಲ್ಗೈ ಆಗ್ತಾ ಇದೆ, ಯಾರು ಹಿಂದೆ ಸರಿದಿದ್ದಾರೆ, ನೇಪಥ್ಯಕ್ಕೆ ಸರಿದಿದ್ದಾರೆ ಗೊತ್ತಾಗ್ತಾನೆ ಇಲ್ಲ. ಅದು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿ ಅವರೊಬ್ರೇನಾ, ರಾಜಮಾತೆ ಸೋನಿಯಾ ಗಾಂಧಿ ಅವರೊಬ್ರೇನಾ, ಅಥವಾ ರಾಹುಲ್ ಗಾಂಧಿ ಅವರ, ಅಥವಾ ಇತ್ತೀಚೆಗೆ ಮುಂಚೂಣಿಗೆ ಬಂದಿರೋ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ? ಈ ಮೂವರಲ್ಲಿ ಅವರಲ್ಲೇ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ, ಮೇಲ್ಗೈ ಸಾಧಿಸೋ ಒಂದು ಪೈಪೋಟಿ ನಡೆದ್ಬಿಟ್ಟಿದ್ಯಾ ಅಂತ. ಇತ್ತೀಚಿನ ವಿದ್ಯಮಾನ ಅಂತಂದ್ರೆ ಆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಅಸ್ಥಿರಗೊಳ್ತಾ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸದಿಂದ ಇನ್ನೂ ವಾಪಸ್ ಬಂದಿರಲಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರಿಗೆ ಹತ್ತಿರವಾಗಿದ್ದಾರೆ ಅಂತ ನಂಬಲಾಗಿರೋ ಒಬ್ಬ ಮುಸ್ಲಿಂ ರಾಜ್ಯಸಭಾ ಸದಸ್ಯರು, ನೋಡಿ ಬಾಂಗ್ಲಾದೇಶದಲ್ಲಿ ಇದೇ ತರ ಬಿಟ್ಬಿಡ್ತೀರಾ, ಹಿಂದೂಗಳ ಕಗ್ಗೊಲೆ ಆಗ್ತಾ ಇದೆ, ನಿಮ್ಗೇನಾದ್ರೂ ತಾಕತ್ತಿದ್ರೆ ಅವ್ರ ಮೇಲೆ ದಾಳಿ ಮಾಡಿ, ಇಲ್ಲದೆ ಹೋದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ಬಿಟ್ರೆ ಒಂದೇ ಕ್ಷಣದಲ್ಲಿ ಒಳಗ್ ನುಗ್ಗಿಬಿಟ್ಟು ಬಾಂಗ್ಲಾದೇಶಕ್ಕೆ ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತು ಬಂದ್ಬಿಡ್ತು. ಅಂದ್ರೆ ಕಾಂಗ್ರೆಸ್ನ ಹಾಲಿ ರಾಜ್ಯಸಭಾ ಸದಸ್ಯರೊಬ್ಬರ ಬಾಯಲ್ಲಿ ಈ ತರ ಮಾತು ಬಂದ್ಬಿಡ್ತು, ಪ್ರಿಯಾಂಕಾ ಪ್ರಧಾನಿ ಆಗ್ಲಿ ಅಂದ್ಬಿಟ್ಟು. ಈಗ ಯಾಕೋ ಬರ್ತಾ ಕಾಂಗ್ರೆಸ್ಸಿಗರು ರಾಹುಲ್ ಗಾಂಧಿ ಅವರಲ್ಲಿ ಭರವಸೆ ಕಳ್ಕೊಳ್ತಾ ಇದ್ದಾರಾ, ಪ್ರಿಯಾಂಕಾ ಗಾಂಧಿ ಅವರಿಗೆ ಹೊಸ ಆಶಾಕಿರಣವಾಗಿ, ಭರವಸೆದಾಯಕ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದಾರಾ ಅನ್ನೋ ಈ ವಾತಾವರಣ ಸೃಷ್ಟಿಯಾಗಿರುವಾಗ ಹೈಕಮಾಂಡ್ ಸ್ವತಃ ಆತ್ಮಸ್ಥೈರ್ಯ ಕಳ್ಕೊಂಡು ವಿಲಿವಿಲಿ ಒದ್ದಾಡ್ತಾ ಇದೆ ಅಂತ ಕಾಣುತ್ತೆ. ಅದರಲ್ಲೂ ಕರ್ನಾಟಕ ಮುಖ್ಯಮಂತ್ರಿ ಪದವಿಗೆ ಸಂಬಂಧಪಟ್ಟಂತೆ ಬದಲಾವಣೆ ಬೇಕಾ ಅಥವಾ ಮುಂದುವರಿಕೆನೇ ಇರಬೇಕಾ, ಸ್ಟೇಟಸ್ ಕೋ ಬೇಕಾ ಅಥವಾ ಚೇಂಜ್ ಬೇಕಾ, ಈ ಪ್ರಶ್ನೆ ಎದುರಿಸೋದ್ರಲ್ಲಿ ಈ ವಿಳಂಬ ದ್ರೋಹ ಮಾಡ್ತಾ ಬಂದ್ಬಿಟ್ಟು ಕಾಂಗ್ರೆಸ್ ಮತ್ತೆಲ್ಲಿ ಯಾವ ರೀತಿ ರಾಜಸ್ಥಾನ್, ಪಂಜಾಬ್, ಛತ್ತೀಸ್ಗಢದಲ್ಲಿ ತಾನೇ ತನ್ನ ಕಾಲ ಮೇಲೆ ಕಲ್ಲು ಹಾಕೊಳ್ತೋ ಅದೇ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಅಂತ. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಉತ್ಸಾಹಿನ ಈ ಚೈತನ್ಯಶಾಲಿ ನಾಯಕ, ಇವತ್ತಿನ ಮಂತ್ರಿಮಂಡಲದಲ್ಲಿ ಮೇಲ್ನೋಟಕ್ಕೆ ಹೇಳ್ಬೇಕು ಸಿದ್ದರಾಮಯ್ಯನವ್ರು ಬಿಟ್ರೆ ರಾಜಕೀಯವಾಗಿ ಅತ್ಯಂತ
ಮಹತ್ವಪೂರ್ಣ ವ್ಯಕ್ತಿತ್ವ ಯಾರ್ದು ಅಂತಂದ್ರೆ